ಫ್ರೆಂಡ್ಸ್, ಇವತ್ತಿನ ಜಗತ್ತಿನಲ್ಲಿ ಬಿಗ್ಗೆಸ್ಟ್ ಫಿಯರ್ ಏನಂದ್ರೆ ವಾರ್. ಒಂದು ಸೈಡ್ ಪವರ್ಫುಲ್ ಇಂಡಿಯಾ, ಇನ್ನೊಂದು ಸೈಡ್ ಪಾಕಿಸ್ತಾನ. ಸೋಷಿಯಲ್ ಮೀಡಿಯಾ ಫುಲ್ ಟೆನ್ಷನ್, ನ್ಯೂಸ್ ಚಾನಲ್ಸ್ ಫುಲ್ ಬ್ರೇಕಿಂಗ್ ಅಲರ್ಟ್ಸ್. ಆದರೆ ಒಂದು ಪ್ರಶ್ನೆ, ನಿಜವಾಗಿಯೂ ಇಂಡಿಯಾ ಪಾಕಿಸ್ತಾನ ವಾರ್ ಸ್ಟಾರ್ಟ್ ಆದರೆ ಭಾರತದಲ್ಲಿ ಏನಾಗ್ಬೋದು? ಕಾಮನ್ ಪೀಪಲ್ ಲೈಫ್ ಹೇಗಾಗುತ್ತೆ? ಎಕನಾಮಿ, ಇಂಟರ್ನೆಟ್, ಪೆಟ್ರೋಲ್, ಆರ್ಮಿ. ಇವತ್ತು ಕಂಪ್ಲೀಟ್ ಕನ್ನಡದಲ್ಲಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ, ಇಂಡಿಯಾ ಈಗ 2026ರಲ್ಲಿ ಓಲ್ಡ್ ಇಂಡಿಯಾ ಅಲ್ಲ, ವರ್ಲ್ಡ್ಸ್ ಸ್ಟ್ರಾಂಗೆಸ್ಟ್ ಮಿಲಿಟರಿ ಪವರ್ಸ್ಗಳಲ್ಲಿ ಒಂದಾಗಿದೆ. ಇಂಡಿಯಾ ಬಳಿ ಅಡ್ವಾನ್ಸ್ಡ್ ಮಿಸೈಲ್ಸ್, ರಫೇಲ್ ಫೈಟರ್ ಜೆಟ್ಸ್, ಪವರ್ಫುಲ್ ನೇವಿ, ಮಾಡರ್ನ್ ಡ್ರೋನ್ಸ್, ಸೈಬರ್ ಅಟ್ಯಾಕ್ ಸಿಸ್ಟಮ್ಸ್. ಇದಕ್ಕೆ ಜೊತೆಗೆ ಇಂಡಿಯನ್ ಎಕನಾಮಿ ಕೂಡ ಹ್ಯೂಜ್ ಲೆವೆಲ್ಗೆ ಗ್ರೋ ಆಗಿದೆ. ಆದರೆ ಫ್ರೆಂಡ್ಸ್, ವಾರ್ ಅಂದರೆ ಸಿರ್ಫ್ ಆರ್ಮಿ ಫೈಟ್ ಅಲ್ಲ, ಕಾಮನ್ ಪೀಪಲ್ಗೂ ಎಫೆಕ್ಟ್ ಆಗುತ್ತೆ. ಮೊದಲ ಇಂಪ್ಯಾಕ್ಟ್ ಏನು ಗೊತ್ತಾ? ಪೆಟ್ರೋಲ್ ಪ್ರೈಸ್. ವಾರ್ ಟೆನ್ಷನ್ ಬಂದಾಕ್ಷಣ ಆಯಿಲ್ ಪ್ರೈಸಸ್ ಜಂಪ್ ಆಗ್ಬೋದು. ಪೆಟ್ರೋಲ್ 120ರಿಂದ 150 ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಆದ್ದರಿಂದ ಟ್ರಾವೆಲ್ ಕಾಸ್ಟ್ಲಿ, ವೆಜಿಟೇಬಲ್ಸ್ ಕಾಸ್ಟ್ಲಿ, ಡೆಲಿವರಿ ಚಾರ್ಜಸ್ ಹೈ, ಡೈಲಿ ಲೈಫ್ ಫುಲ್ ಎಕ್ಸ್ಪೆನ್ಸಿವ್ ಆಗ್ಬೋದು. ಇನ್ನೊಂದು ಡೇಂಜರಸ್ ಥಿಂಗ್, ಸೈಬರ್ ಅಟ್ಯಾಕ್ಸ್. ನವಡೇಸ್ ವಾರ್ ಗನ್ಸ್ ಮೂಲಕ ಮಾತ್ರ ಅಲ್ಲ, ಇಂಟರ್ನೆಟ್ ಮೂಲಕ ಕೂಡ ನಡೆಯುತ್ತೆ. ಬ್ಯಾಂಕ್ ಸರ್ವರ್ಸ್, ಗೌರ್ಮೆಂಟ್ ವೆಬ್ಸೈಟ್ಸ್, ಪವರ್ ಸಿಸ್ಟಮ್ಸ್, ಮೊಬೈಲ್ ನೆಟ್ವರ್ಕ್ಸ್ ಇವನ್ನ ಟಾರ್ಗೆಟ್ ಮಾಡೋ ಚಾನ್ಸ್ ಇದೆ. ಆದರೆ ಫ್ರೆಂಡ್ಸ್, ಇಂಡಿಯಾ ಡಿಫೆನ್ಸ್ ಸಿಸ್ಟಮ್ಸ್ ಈಗ ತುಂಬ ಸ್ಟ್ರಾಂಗ್ ಆಗಿವೆ. ಬಾರ್ಡರ್ ಸೆಕ್ಯೂರಿಟಿ ಟೈಟ್ ಇದೆ. ಸ್ಯಾಟಲೈಟ್ ಮಾನಿಟರಿಂಗ್ ಸ್ಟ್ರಾಂಗ್ ಇದೆ. ಇಂಡಿಯನ್ ಆರ್ಮಿ ವರ್ಲ್ಡ್ನಲ್ಲಿ ಮೋಸ್ಟ್ ರೆಸ್ಪೆಕ್ಟೆಡ್ ಆರ್ಮೀಸ್ಗಳಲ್ಲಿ ಒಂದು. ಆದರೆ ಬಿಗ್ಗೆಸ್ಟ್ ಟ್ರುತ್ ಏನು ಗೊತ್ತಾ? ವಾರ್ ಯಾರಿಗೂ ಒಳ್ಳೆಯದಲ್ಲ. ಒಂದು ವಾರ್ ಸ್ಟಾರ್ಟ್ ಆದರೆ ಇನ್ನೋಸೆಂಟ್ ಪೀಪಲ್ ಸಫರ್ ಆಗ್ತಾರೆ, ಫ್ಯಾಮಿಲೀಸ್ ಬ್ರೇಕ್ ಆಗುತ್ತವೆ, ಎಕನಾಮಿ ಡ್ಯಾಮೇಜ್ ಆಗುತ್ತೆ, ವರ್ಲ್ಡ್ ಟೆನ್ಷನ್ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ದೊಡ್ಡ ದೇಶಗಳು ಮೋಸ್ಟ್ಲಿ ಪೀಸ್ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತವೆ. ನಾವು ಸೋಷಿಯಲ್ ಮೀಡಿಯಾನಲ್ಲಿ ವಾರ್ ಎಡಿಟ್ಸ್ ನೋಡ್ತೀವಿ, ಆದರೆ ರಿಯಲ್ ವಾರ್ ಅಂದರೆ ಸಿನಿಮಾ ಅಲ್ಲ ಫ್ರೆಂಡ್ಸ್. ಒಬ್ಬ ಸೋಲ್ಜರ್ ಬಾರ್ಡರಲ್ಲಿ ಲೈಫ್ ರಿಸ್ಕ್ ಮಾಡ್ತಾನೆ, ಅವನ ಫ್ಯಾಮಿಲಿ ಇಲ್ಲಿ ವೆಯ್ಟ್ ಮಾಡ್ತಾ ಇರುತ್ತೆ. ಸೊ ರೆಸ್ಪೆಕ್ಟ್ ಅವರ್ ಸೋಲ್ಜರ್ಸ್ ಆ್ಯಂಡ್ ಪ್ರೇ ಫಾರ್ ಅವರ್ ಪೀಸ್. ಇಂಡಿಯಾ ಪಾಕಿಸ್ತಾನ್ ಸಿಚುವೇಶನ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇಂಡಿಯಾ ಫುಲ್ಲಿ ರೆಡಿ ಅಂತ ನಿಮಗೆ ಅನಿಸುತ್ತಾ? ಕಮೆಂಟ್ನಲ್ಲಿ ಹೇಳಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.